ಸೂರ್ಯಕಾಂತಿ. ಕಾಂತಿ, ತಪ್ಪಾಯ್ತು. ನೀನು ರವೀಂದ್ರ ನೋಡಕ್ ಹೋಗಿದ್ದೀಯ ಅಂತ ಅನ್ಕೊಂಡೆ. ಅದಕ್ಕೆ ನಿನ್ ಮೇಲೆ ಸಿಟ್ ಮಾಡ್ಕೊಂಡು ಕೂಗಾಡ್ದೆ. ನನಗೆ ಕ್ಷಮಿಸು. ನಿಮ್ ಮನೆ ಕೆಲಸದವರು ಯಾರು ನೋಡೋದಕ್ಕೆ ಹೋದ್ರೆ ನಿಮ್ಗೇನಂತೆ ಅಲ್ವಾ? ಕಾಂತಿ, ನನ್ ಗೊತ್ತಿಲ್ಲದೆ ತಪ್ಪು ಮಾಡ್ದೆ. ನನ್ನ ಕ್ಷಮಿಸು. ಕೆಲಸದವ್ರ ಹತ್ರ ಕ್ಷಮೆ ಕೇಳೋ ಅಗತ್ಯ ಇಲ್ಲ. ಒಳಗೆ ಮೇಡಮ್ ಅವ್ರು ಬಂದಿದ್ದಾರೆ, ಹೋಗೋರ ಹತ್ರ ಮಾತಾಡಿ. ಎಲ್ಲ ಮುಗ್ದೋಯ್ತು ಅಂತ ಅನ್ಕೊಂಡಿದ್ದೆ ನಾನು. ವಾಪಸ್ ಕರ್ಸ್ಬಿಟ್ಟು ನನ್ನ ಈ ರೀತಿ ಅವಮಾನ ಮಾಡ್ತಿದ್ರಾ? ಐಶ್ವರ್ಯ, ನಾವು ನಿನಗೆ ಅವಮಾನ ಮಾಡ್ತಿಲ್ಲ. ಹಾಗೇನಾದ್ರು ಮಾಡೋದಿದ್ದಿದ್ರೆ ನಿನ್ನ ಕರೆಯೋದಕ್ಕೆ ಬರ್ತಿರ್ಲಿಲ್ಲ. ಹೋದ್ರೆ ಹೋಗ್ಲಿ ಅಂತ ಬಿಟ್ಬಿಡ್ಬೋದಾಗಿತ್ತು. ಆಗ ನಿನ್ ಜೀವನಾನು ಹಾಳು, ಮಂಜುನಾಥನ್ ಜೀವನಾನು ಹಾಳು. ಅಮ್ಮ, ಏನೋ ಆಗಿದ್ದಾಗೋಯ್ತು. ಈ ವಿಷಯದಲ್ಲಿ ನಂದೇ ತಪ್ಪು ಅಂತ ನಾನು ಒಪ್ಕೋತೀನಿ. ಅಂದ್ರೆ ತಪ್ಪು ನಿಂದು, ಐಶ್ವರ್ಯದಲ್ಲ. ಅವಳನ್ನ ಈ ಮನೆಗೆ ಸೇರಿಸ್ಕೋಬಹುದು ಅಲ್ವಾ? ಇನ್ನಿದ್ರ ವಿಚಾರ ಯಾರು ಮಾತಾಡೋ ಹಾಗಿಲ್ಲ. ನಾನು ಮಾತಾಡಲ್ಲ. ಹಳೆದನ್ನ ಕೆದಕಿ ಯಾರು ಯಾರನ್ನೂ ಹಂಗಿಸಬೇಕಾಗಿಲ್ಲ. ಇದನ್ನ ಇಲ್ಲಿಗೆ ಮುಗಿಸಿ. ಗೊತ್ತಾಯ್ತಲ್ಲ? ನಾನು ಮೊನ್ನೆ ಲಾಯರ್ ಸೋಮಣ್ಣ ಅವ್ರ ಹತ್ರ ಮಾತಾಡ್ತಿದ್ದೆ. ಅವ್ರೇನಂದ್ರು ಗೊತ್ತಾ? ತೋಟ ಅಭಿವೃದ್ಧಿ ಪಡಿಸಿರೋದು ನಾವೇ ಆದ್ರೂ ಅದ್ರ ಫಲನೂ ನಾವೇ ಅನುಭವಿಸ್ತಿದೀವಲ್ಲ. ಅದಕ್ಕೆ ಸತ್ಯಂಗೆ ತೋಟದಲ್ಲಿ ಅರ್ಧ ಪಾಲು ಕೊಡಲೇಬೇಕು ಅಂದ್ರು. ಹಿಂಗಾದ್ರೆ ಕಷ್ಟ ಆಗ್ಬಿಡುತ್ತೆ. ಅದಕ್ಕೇನಾರ ಮಾಡಲೇಬೇಕಾ? ಅಮ್ಮನಿಗೆ ವಿಷಯ ತಿಳಿಸಿ ಅವನದು ಅಂತ ಒಂದು ಜಾಗ ನಿರ್ಧಾರ ಮಾಡ್ಬಿಡ್ಬೇಕು. ಇಲ್ಲಾಂದ್ರೆ ತುಂಬಾನೇ ಕಷ್ಟ. ಅಂದ್ರೆ ಹೇಗ್ ಮಾಡೋದು ಅಂತ ಗೊತ್ತಾಗ್ತಿಲ್ವೇ? ಹೀಗೆ ಮಾಡಿದ್ರೆ ಮೈಸೂರಲ್ಲಿ ನೀನೇನ್ ಮಾಡಿದೆ? 2 ಜೊತೆ ಸೀರೆ ತಗೊಂಡೆ, 1 ಜೊತೆ ಚೂಡಿದಾರ್ ತಗೊಂಡೆ. ಒಂದು ಕೆಲಸ ಮಾಡು, ನೀನು ಆ ಸೀರೆಗಳನ್ನು ತಂದಾಗ ನಾನು ಕೊಡ್ಸಿದ್ದು ಅಂತ ಹೇಳ್ಬಿಡ ನಮ್ಮ ಅಮ್ಮಂಗೆ. ನಿಮ್ಮಮ್ಮನೇ ಕೊಡ್ಸಿದ್ದು ಅಂತ ಹೇಳ್ಬಿಡು. ಯಾಕೆ? ನೀವು ಕೊಡ್ಸಿದ್ರಿ ಅಂದ್ರೆ ಏನಾಗುತ್ತೆ? ನೋಡ ಐಶ್ವರ್ಯ, ನಮ್ಮ ಮನೆಯಲ್ಲಿ ನಾವು ಬೇಕಾದಾಗ ಬಟ್ಟೆ ತಗೊಳಕ್ಕಾಗಲ್ಲ. ಏನಾದ್ರೂ ಹಬ್ಬ ಇದ್ದಾಗ ಅಥವಾ ವಿಶೇಷ ಇದ್ದಾಗ ಎಲ್ಲರೂ ಬಟ್ಟೆ ತಗೊಳ್ಳೋದು. ಹೀಗೆ ನಮ್ಗೆ ಇಷ್ಟ ಬಂದಾಗೆಲ್ಲ ನಾವು ಬಟ್ಟೆ ತಗೊಂಡ್ರೆ ಆಮೇಲೆ ದೊಡ್ಡ ಜಗಳ ಆಗತ್ತಷ್ಟೇ. ನೋಡಿ ಹೇಮ, ನಾಳೆಯಿಂದ 1 ವಾರ ನನ್ನ ಮನೆಗೆ ಬರಲ್ಲ. ಪಾರ್ಟಿ ಮೀಟಿಂಗ್ ಇರುತ್ತೆ, ಗೆಸ್ಟ್ ಹೌಸ್ ಅಲ್ಲಿ ಇರ್ತೀನಿ. ಅಯ್ಯ, ಇದೇನ್ ಹೊಸ್ತಾ? ತಿಂಗಳಾನ್ಗಟ್ಲೆ ಮನೆಯಿಂದ ದೂರ ಇದ್ದವ್ರು ನೀವು. ನೋಡೋ, ಹೇಗಾದ್ರೂ ಮಾಡಿ ಈ ವರ್ಷ ಟಿಕೆಟ್ ತಗೊಂತೀನಿ. ಸರಿ, ಹೋಗ್ ಬನ್ನಿ, ಒಳ್ಳೇದಾಗ್ಲಿ. ಆದ್ರೆ ನಾನು ಒಬ್ಳೇ ಇರ್ಬೇಕಲ್ಲ ಅಂತ ಚಿಂತೆ. ಲೇ, ನೀನ್ ಐಶ್ವರ್ಯ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ಯಲ್ಲ, ಈ ಟೈಮ್ನಲ್ಲೇ ಹೋಗ್ಬಿಟ್ ಬಾ. ಹೋಗಿ ಅಲ್ಲಿದ್ದು ಎಲ್ಲಾ ಕೆಲಸನ ಆರಾಮಾಗಿ ಮುಗಿಸ್ಕೊಂಡ್ ಬಾ. ಅವ್ರೇನಾದ್ರೂ ಕೇಳಿದ್ರೆ ನಮ್ಮ ಯಜಮಾನ್ರು ಪಾರ್ಟಿ ಮೀಟಿಂಗ್ಗೆ ಡೆಲ್ಲಿಗೆ ಹೋಗಿದ್ದಾರೆ ಅಂತ ಹೇಳೋ. ನಾನ್ ಮುಂದಿನ ವಾರ ಹೋಗೋಣ ಅಂತಿದ್ದೆ. ಬೇಗ ಹೋಗಿ ಕೆಲಸ ಮುಗಿಸ್ಕೊಂಡ್ ಬರೋದು ಒಳ್ಳೇದು. ಅಂದ್ರೆ 1 ವಾರ ನೀವು ಮನೆಗೆ ಬರಲ್ಲ ಅಂತ ಆಯ್ತು. ಹೇಳೋಕ್ಕಾಗಲ್ಲ. ಪಾರ್ಟಿ ಮೀಟಿಂಗ್ ಬೇಗ ಮುಗಿದ್ರೆ ಬಂದ್ರು ಬರ್ಬೋದು. ಅಂದ್ರೆ ಎಷ್ಟೊತ್ತಿಗೋ ಬರ್ತೀನಿ, ಎಷ್ಟೊತ್ತಿಗೋ ಹೋಗ್ತೀನಿ, ಅದ್ರ ಬಗ್ಗೆ ನೀನ್ ಯಾಕೆ ತಲೆ ಕೆಡಿಸ್ಕೋತೀಯ? ನಾನು ಬಸವಣ್ಣಗೆ ಹೇಳಿದ್ದೀನಿ, ಅವನು ಊಟದ ವ್ಯವಸ್ಥೆ ಎಲ್ಲ ಮಾಡ್ತಾನೆ. ನಿನ್ ಪಾಡಿಗೆ ನೀನು ಆರಾಮಾಗಿ ಊರಿಗೆ ಹೋಗಿ ಬರಬೇಕು. ಆ ರೇಣುಕಮ್ಮನ ಹತ್ರ ಎಷ್ಟು ದುಡ್ಡು ಹೊಡಿಬೇಕು ಅಂತ ಮಾಡಿದಿರಿ? ಎಷ್ಟು ಅಂತ ಅಲ್ಲ ಕಣೆ, ಅದನ್ನ ಆಮೇಲೆ ಮಾತಾಡೋಣ. ಫಸ್ಟು ಮನಸ್ಸು ಗೆಲ್ಲೋ ಕೆಲಸ ಮಾಡು, ಗೊತ್ತಾಯ್ತಾ? ಹಳದಿ ಶರ್ಟ್ ಎಲ್ಲೋಯ್ತು? ಇಲ್ಲೇ ಹಾಕಿದ್ನಲ್ಲ. ಅಮ್ಮ ಅಮ್ಮ ಅಮ್ಮ, ಏನ್ ಮಂಜ? ಅಮ್ಮ, ನಂದ ಹಳದಿ ಶರ್ಟ್ ಎಲ್ಲಮ್ಮ ಹೋಯ್ತು? ನನ್ಗೇನ್ ಗೊತ್ತು, ನಿನ್ ಹೆಂಡತಿನ ಕೇಳೋಗು. ಅಯ್ಯೋ, ಅವಳಿಗೇನ್ ಗೊತ್ತಿರುತ್ತೆ. ನಾನು ಆ ಶರ್ಟ್ ಅಲ್ಲಿ ರಸೀದಿ ಮತ್ತು ದುಡ್ಡು ಎಲ್ಲ ಇಟ್ಟಿದ್ದೆ. ಈಗ ಅದೆಲ್ಲಿದೆ ಅಂತಾನೆ ಕಾಣ್ತಾ ಇಲ್ಲ. ಕಾಣ್ತಿಲ್ಲ ಅಂದ್ರೆ ಏನರ್ಥ? ಅದೇನ್ ಕಾಲ್ ಬಂದು ಓಡೋಯ್ತೇನೋ? ಎಲ್ಲ ಒಗ್ದಾಕಿರ್ಬೇಕು, ಹೋಗಿ ನೋಡೋಗು.